ಅಂದ್ರೆ ನಿಮಗೆ ಈಗ ಯಾವಾಗ ಡಿಗ್ರಿ ಲೈಫ್ ಸ್ಟಾರ್ಟ್ ಆಯ್ತು ಅದೇ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಮೈಸೂರಿಗೆ ಬರ್ತೀರಾ, ಅಲ್ಲೇ ನಿಮಗೆ ಕಿರಿಕ್ ಪಾರ್ಟಿ ಕೈ ಸಿಕ್ಕಿದ್ದು ಬಾಯಿ ಸಿಕ್ಕಿಲ್ಲ ಅನ್ನಂಗೆ ಆಗಿದೆ. ಹೌದು, ಒಂಥರ ಹಂಗೆ ಆಯ್ತು. ಬಟ್ ಅದೇ ಇಮಿಡಿಯೇಟ್ ಆಗಿ ಲೈಕ್ ಇನ್ನೂ ಕಲಿಯೋದಕ್ಕೆ ಚೆನ್ನಾಗಿ ಸಿಕ್ತು. ಬಿಕಾಸ್ ಸರ್ಕಾರಿನಲ್ಲಿ ಕಂಪ್ಲೀಟ್ ಹೊಸ ಟೀಮ್, ಎಲ್ಲರೂ ಸ್ಕ್ರಾಚ್ ಇಂದನೂ ನನ್ನ ಜೊತೆಗೆ ನನ್ನ ಟೀಮಲ್ಲಿ ಯಾರ್ಯಾರು ಇದ್ರು ಅವರೆಲ್ಲರೂ ಇವನ್ ಡೈರೆಕ್ಷನ್ ಟೀಮಲ್ಲಿ ಇರ್ಬೋದು, ರೈಟಿಂಗ್ ಟೀಮಲ್ಲಿ ಎಲ್ಲರಿಗೂ ಅದು ಹೊಸ ಒಂದು ಎಕ್ಸ್ಪೀರಿಯನ್ಸ್. ರಿಷಬ್ ಸರ್ ಒಬ್ಬರೇ ಅಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅನ್ನೋ ತರ ಇದ್ದಿದ್ದು. ಆಕ್ಟರ್ಸ್ ಎಲ್ಲ ಹೊಸಬ್ರು, ನಮ್ಗೆ ಕಾಸರಗೋಡು ಹೊಸದು, ಅಲ್ಲಿವರೆಗೂ ಕರ್ನಾಟಕಕ್ಕೆ ಕಾಸರಗೋಡು ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಓಕೆ, ಇಲ್ಲಿ ಇಷ್ಟೊಂದು ಕನ್ನಡ ಮಾತಾಡ್ತಾರ ನಮ್ಗೆ ಆಶ್ಚರ್ಯ ಆಗ್ತಾ ಇತ್ತು. ಅದೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಹೋದಾಗ ಕಲಿಯೋದಕ್ಕೆ ತುಂಬಾ ಸಿಕ್ತು. ನಾನು ಅದೊಂದು ಫಿಲ್ಮ್ ಫುಲ್ ಫ್ಲೆಡ್ಜ್ ಮಾಡಿದೆ, ಅಂದ್ರೆ ಡೈರೆಕ್ಷನ್ ಟೀಮಲ್ಲೂ ಕೆಲಸ ಮಾಡಿದೆ. ಸೊ ನನ್ಗೊಂದು ಸಿನಿಮಾ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಅದೊಂದು ಪೂರ್ತಿ ಫಿಲ್ಮ್ ಇಂದ ಗೊತ್ತಾಯ್ತು. ಅದಾದ್ಮೇಲಿಂದ ಲೈಕ್ ಹೊರಗಡೆನೂ ಅವ್ರ ಟೀಮ್ ಅಲ್ದಲ್ಲೂ ಹೊರಗಡೆನೂ ಕೆಲಸ ಮಾಡೋದಕ್ಕೆ ಅವಕಾಶಗಳು ಸಿಗ್ತಾ ಹೋಯ್ತು. ಓಕೆ, ಇನ್ನು ಬರವಣಿಗೆ ಅನ್ನುವಂಥದ್ದು ಅಷ್ಟು ಈಸಿಯಾದ ಮಾತಲ್ಲ. ಡೈಲಾಗ್ಸ್ ಆಗಿರ್ಬೋದು, ಹಾಡಾಗಿರ್ಬೋದು, ಸ್ಕ್ರಿಪ್ಟ್ ಆಗಿರ್ಬೋದು, ಮತ್ತೆ ಅದನ್ನ ಓಕೆ ಮಾಡಿ ಮತ್ತೆ ಬರೆಯೋರು ನೀವೇ ಹೇಳಿದ್ರೆ 5,000 ಜನ ಬಂದಿದ್ರು ಅಂತ ಹೇಳ್ಬಿಟ್ಟು. ಸೊ ಹೇಗೆ ನಿಮಗೆ 12th ಇಂದ ಓಕೆ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಚಿಕ್ಕಂದಿನಿಂದಾಗಿನೂ ಈ ಡೈರಿ ಬರೆಯೋ ಅಭ್ಯಾಸ ಆಗಿರ್ಬೋದು, ಬುಕ್ಗಳನ್ನ ಓದೋದಾಗಿರ್ಬೋದು, ಈ ರೀತಿ ಏನಾದರೂ ಇತ್ತಾ ಅಂತ ಹೇಳ್ಬಿಟ್ಟು? ಸಣ್ಣ ಮಟ್ಟಿಗೆ ನನಗೆ ತಿಳಿದ ಮಟ್ಟಿಗೆ ಮಾಡ್ತಾ ಇದ್ದೆ. ಅಂದ್ರೆ ನಾನು ಎಲ್ಲೋ ಏನೋ ಒಂದು ಇಂಗ್ಲಿಷ್ ಅಲ್ಲಿ ಏನೋ ಒಂದು ಓದಿದ್ರೆ ಅದನ್ನ ಕನ್ನಡದಲ್ಲಿ ನಾನು ಬರೆಯಕ್ ಟ್ರೈ ಮಾಡೋದು, ಯಾವ್ದೋ ಹಾಡಿದ ಸಾಲುಗಳಿಗೆ ನಮ್ದೇನೋ ಹಾಡಿದ ಸಾಲುಗಳನ್ನ ಸೇರ್ಸೋದು, ಈ ತರದೆಲ್ಲ ಸಣ್ಣ ಪುಟ್ಟ. ಅದೇನು ಅದಕ್ಕೆ ಅದ್ರದ್ದೇನು ಮೋಟಿವ್ ಇರ್ಲಿಲ್ಲ, ಇದೆಲ್ಲೋ ಒಂದು ರೀಚ್ ಆಗುತ್ತೆ ಅನ್ನೋದೇನಿರ್ಲಿಲ್ಲ. ಬಟ್ ಸ್ಟಿಲ್ ಅದೊಂದು ಪ್ರಯತ್ನ ಅಂತೂ ನಡೀತಾನೆ ಇತ್ತು. ಏನೋ ಒಂದು ನನಗೆ ಗೊತ್ತಿದ್ ಮಟ್ಟಿಗೆ ಮಾಡ್ತಾ ಇದ್ದೆ. ಬಟ್ ಅದಕ್ಕೊಂದು ಪ್ರಾಪರ್ ಗೈಡೆನ್ಸ್ ಸಿಗ್ತಾ ಹೋಯ್ತು ಅಂತ ಹೇಳ್ಬೋದು. ಆಮೇಲೆ ಓದೋದಕ್ಕೆ ಶುರು ಮಾಡಿದೆ. ತುಂಬಾ ಬೇರೆ ಬೇರೆ ಲೇಖಕರನ್ನೆಲ್ಲ ಓದ್ತಾ ಹೋದಾಗ ನನ್ಗಿನ್ನೂ ಓಕೆ ಇದನ್ನ ಈ ತರ ಬರೀಬಹುದು, ಇದನ್ನ ಈ ತರ ಬರೀಬಹುದು ಅಂತೆಲ್ಲ ಒಂದಷ್ಟು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಿಕ್ತು. ಓಕೆ, ಇನ್ನು ರಿಷಬ್ ಸರ್ ಅವರು ನೀವು ಹೇಳ್ತಾ ಹೋದ್ರಿ ನನಗೆ ಅವರೇ ಆಫರ್ ಮಾಡಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಸಾಂಗ್ಸ್ಗೆ ಅಂತ ಹೇಳ್ಬಿಟ್ಟು. ಸೊ ಒಂದು ಕೈ ತಪ್ಪು ಹೋಯ್ತು, ಮತ್ತೊಂದು ದೊಡ್ಡ ಪ್ರಾಜೆಕ್ಟ್ ಸಿಗುತ್ತೆ. ಸೊ ಎಷ್ಟು ಖುಷಿ ಸಿಕ್ತು ಆ ಕ್ಷಣಗಳನ್ನು ಮೆಲುಕು ಹಾಕೋದಾದ್ರೆ? ಅಂದ್ರೆ ಮಾಡ್ತಿರ್ಬೇಕಾದ್ರೆ ಬರೀತಿರ್ಬೇಕಾದ್ರೆ ನಮಗೂ ಗೊತ್ತಿರ್ಲಿಲ್ಲ ಇದೇನಾಗುತ್ತೆ. ಬಟ್ ಅವ್ರಿಗೊಂದು ಜಡ್ಜ್ಮೆಂಟ್ ಇತ್ತು, ಓಕೆ ಇದು ವರ್ಕ್ ಆಗುತ್ತೆ ಅನ್ನೋ ತರ. ದಡ್ಡ ಸಾಂಗ್ ಎಲ್ಲ ಬರ್ದಾಗ ಇದೇ ಬೇಕಾಗಿದೆ ಲಿರಿಕ್ಸ್. ಬಿಕಾಸ್ ನನ್ಗೆ ರೈಟಿಂಗ್ ಕತೆ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಿದ್ರಿಂದ ನನ್ಗೆ ಅದನ್ನ ಸಾಲ್ಗಳು ಬರೆಯೋದಕ್ಕೆ ಈಸಿ ಆಯ್ತು. ಅಂಡ್ ಅವರು ಅದೊಂದು ಫ್ರೆಶ್ ವಾಯ್ಸ್ ನೋಡ್ತಾ ಇದ್ರು ಆ ಟೈಮ್ ಅಲ್ಲಿ. ಬಟ್ ಒನ್ಸ್ ರಿಲೀಸ್ ಆದ್ಮೇಲೆ ಅದಕ್ಕೆ ಜನ ಎಲ್ಲ ಒಂದು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದಿರ್ಬೋದು, ಅದಕ್ಕೊಂದು ಸಿಕ್ಕಿದೊಂದು ಅಪ್ರಿಸಿಯೇಷನ್ ಇರ್ಬೋದು, ಅದೆಲ್ಲ ತುಂಬಾನೇ ಖುಷಿ ಕೊಡ್ತಾ ಹೋಯ್ತು. ನನ್ಗೆ ಇನ್ನೂ ಜ್ಞಾಪಕ ಇದೆ, ರೇಣುಕಾಂಬದಲ್ಲಿ ದಡ್ಡ ಸಾಂಗ್ ಫಸ್ಟ್ ಟೈಮ್ ರಿಲೀಸ್ ಆದಾಗ ನನ್ಗೆ ಒಂಥರ ಭಯ ಒಳಗಡೆ, ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೋ ಏನೋ ಅಂತ. ಫಸ್ಟ್ ಕಂಟೆಂಟ್ ಸರ್ಕಾರಿಲ್ಲೂ ಫಸ್ಟ್ ದಡ್ಡ ಸಾಂಗ್ ರಿಲೀಸ್ ಮಾಡಿದ್ದು. ಸೊ ನನಗೆ ತುಂಬಾ ಭಯ ಇತ್ತು ಹೇಗೆ ಅಕ್ಸೆಪ್ಟ್ ಮಾಡ್ತಾರೋ ಅಂತ. ಬಟ್ ಒನ್ಸ್ ಅದು ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತಿದ್ದಂಗೆ ಅದ್ರದ್ದು ಪ್ರತಿಯೊಂದು, ಅದು ರಿಷಬ್ ಶೆಟ್ಟಿ ಆಡಿಯೋನಲ್ಲೇ ಮಾಡಿದ್ದು, ಆಡಿಯೋ ಚಾನಲ್ ಅಲ್ಲೇ ಮಾಡಿದ್ದು. ಅಂದ್ರೆ ಸ್ಕ್ರಾಚ್ ಇಂದ ಲೈಕ್ ಫಸ್ಟ್ ವ್ಯೂ ಇಂದ ಫಸ್ಟ್ ಸಬ್ಸ್ಕ್ರೈಬರ್ ಇಂದ ಅದು ಶುರು ಆಯ್ತಲ್ಲ ಆ ಜರ್ನಿ. ಸೊ ಅದನ್ನ ಜನ ಅಕ್ಸೆಪ್ಟ್ ಮಾಡಿದ. ನಾನು ಇವತ್ತಿಗೂ ಕಮೆಂಟ್ಸ್ ಸುಮ್ಮನೆ ಯಾವಾಗಾರು ಬೇಜಾರಾದಾಗ ಅದ್ರದ್ದು ಕಮೆಂಟ್ಸ್ ಎಲ್ಲ ಓದ್ತಾ ಇರ್ತೀನಿ. ಓಕೆ, ಜನ ಎಷ್ಟು ಅವಾಗ ಅಕ್ಸೆಪ್ಟ್ ಮಾಡಿದ್ರು ಅಂತ ಹೇಳಿ. ಅಂಡ್ ಅದನ್ನ ನನ್ಗೆ ಪ್ರತಿಯೊಂದು ಕ್ಷಣದಲ್ಲೂ ಒಂದೊಂದು ಹಾಡು ಬರಿಬೇಕಾದ್ರೂ ಅದು ಪುಷ್ ಕೊಡ್ತೀನಿ.